ಫ್ರೆಂಡ್ಸ್ ನಮಸ್ಕಾರ ಎಲ್ಲರಿಗೂ. ನೋಡಿ, ಒಂದು 3 ಡೇಸ್ ಬ್ಯಾಕು ಒಂದು ರೀಲ್ಸ್ ಹಾಕಿದ್ದೆ. ಸಮ್ಮರಿಗೆ 3 ಥರ ಮೋಷನ್ಸು ಯಾವ ರೀತಿ ನಾವು ಒಂದೇ ಔಷಧಿಗಳಲ್ಲಿ ರೆಡಿ ಮಾಡ್ಕೋಬೇಕು ಅಂತ. ಇದು ಮೇಯ್ನಾಗಿ ಬಿಸಿಲು ಜಾಸ್ತಿ ಇರೋದ್ರಿಂದ ಅಕ್ಕಿಗಳು ಡಿಹೈಡ್ರೇಟ್ ಆಗಿ ಈ ಥರ ಆಗಿರೋದು. ನೋಡಿ, ಇವಾಗ ಎಲ್ಲ ಕಂಪ್ಲೀಟಾಗಿ ಈ ಅಕ್ಕಿಗಳನ್ನ ರೆಡಿ ಮಾಡಿ ಕೊಟ್ಟಿದ್ದೀನಿ ನಮ್ಮ ಸಬ್ಸ್ಕ್ರೈಬರ್ ಹುಡುಗರಿಗೆ. ಇವಾಗ ಇದು ಆಗಲೇ ನೋಡಿದ್ದು ಮುಂಚೆ ಕಂಡೀಷನ್ನು ಮೋಷನ್ಸು. ಇವಾಗ ನೋಡಿ ಅಕ್ಕಿಗಳು ಹೆಲ್ತಿಯಾಗಿದ್ದಾವೆ. ಇಲ್ಲಿ ಆಗ್ತಾ ಇದ್ದಿದ್ದು ರೀಸನ್ ಏನಂದರೆ ಅಕ್ಕಿಗಳು ಡಿಹೈಡ್ರೇಷನ್ ಆಗಿಬಿಟ್ಟು ನೋಡಿ ಈ ರೀತಿ ಒಂಥರ ಫ್ಲೋರೆಸೆಂಟ್ ಗ್ರೀನ್ ಮೋಷನ್ಗಳು ಮಾಡ್ತಾ ಇರ್ತವೆ. ಇದಕ್ಕೆ ಮೇನ್ ರೀಸನ್ನು ಅಕ್ಕಿಗಳಿಗೆ ಲಿವರಲ್ಲಿ ವಾಟರ್ ಕಡಿಮೆ ಆದಾಗ ಈ ರೀತಿ ಒಂದು ಬ್ಯಾಕ್ಟೀರಿಯಲ್ ಇನ್ಫೆಕ್ಷನ್ ಫಾರ್ಮ್ ಆಗುತ್ತೆ. ಅದರಿಂದ ಅಕ್ಕಿಗಳು ಈ ರೀತಿ ಆಗ್ತಾಯಿದ್ದಾವೆ. ಇದನ್ನು ನೀವು ಕಂಟ್ರೋಲ್ ಮಾಡಲಿಕ್ಕೆ ಪಾಲಿಬಿಯನ್ SF ಅಂತ ಪ್ರಿವೆನ್ಷನ್ಗೆ, ಅದು ಒಂದು ಬಿ ಕಾಂಪ್ಲೆಕ್ಸ್ ಸಿರಪ್ಪು, ಅದನ್ನು ಕೊಟ್ಕೊತ ಬಂದರೆ ಅಕ್ಕಿಗಳಲ್ಲಿ ಈ ಡಿಹೈಡ್ರೇಷನ್ ಕಡಿಮೆ ಆಗಿ ಸೆಲ್ಸ್ ಡ್ಯಾಮೇಜು ಕಂಟ್ರೋಲ್ ಮಾಡುತ್ತೆ. ಆಮೇಲೆ ಯಾರದೇ ಅಕ್ಕಿಗಳು ಈ ಬಿಸಿಲುಗಾಲದಲ್ಲಿ ನೋಡಿ ಈ ಥರ ಮೋಷನ್ಸ್ ಮಾಡ್ತಾಯಿದ್ರೆ ಇವಾಗ ಈ ಕ್ಲೈಮೇಟಿಗೆ ಮಾತ್ರ ಇಲ್ಲಿ ಒಂದು ಟ್ಯಾಬ್ಲೆಟ್ ತೋರಿಸ್ತೀನಿ, O2 ಅಂತ. ಇದು ಬೆಳಗ್ಗೆ ಕಾಲು ಭಾಗ ಸಾಯಂಕಾಲ ಕಾಲು ಭಾಗ ಹಾಕಬೇಕು. ಆಮೇಲೆ ಒಂದು ಸಿರಪ್ ತೋರಿಸ್ತೀನಿ, ಕ್ಲಾವಮ್ ಅಂತ. ಈ ಒಂದು ಸಿರಪ್ನ ನೀವು ಬೆಳಗ್ಗೆ 3 ಡ್ರಾಪು ಸಾಯಂಕಾಲ 3 ಡ್ರಾಪ್ ಹಾಕಬೇಕು. ಆಮೇಲೆ ಈ ಜ್ವರ ಕಡಿಮೆ ಆಗೋದಕ್ಕೆ ಈ ಬ್ಯಾಕ್ಟೀರಿಯಲ್ ಇನ್ಫೆಕ್ಷನಿಂದ ಇನ್ಫ್ಲಮೇಷನ್ ಆಗಿರ್ತದೆ. ಅದಕ್ಕೆ ಇಲ್ಲಿ ನೋಡಿ, ಇಲ್ಲೊಂದು ಸಿರಪ್ ತೋರಿಸ್ತೀನಿ, ಪ್ಯಾರಾಸೆಟಮಾಲ್ದು ಅಂಡ್ ಮೆಫಾನಿಕ್ ಅಂತ ಒಂದು ಟಾನಿಕ್. ಇದು ಒಂದು 2 ಡ್ರಾಪು ಒಂದು 10 ml ನೀರಲ್ಲೇನೋ 3 ಮಿಕ್ಸ್ ಮಾಡಿಕೊಂಡು ನೀವು ಕುಡಿಸ್ಬೋದು. ಇಲ್ಲ ಮಾತ್ರೆ ಹಾಕ್ಬಿಟ್ಟು ಕಾಲು ಭಾಗ 2 ಸಿರಪ್ಪು, ಅದು ಕ್ಲಾವಮ್ 3 ಡ್ರಾಪು, ಆಮೇಲೆ ಈ ಒಂದು ಮೆಫಾನಿಕ್ಸ್ ಸಿರಪ್ಪು ಒಂದು 2 ಡ್ರಾಪ್ ಹಾಕ್ಕೊಂಡು ಅಕ್ಕಿಗಳಿಗೆ ಕುಡಿಸ್ಕೋತಾ ಬಂದರೆ ಅಕ್ಕಿಗಳು ನಾರ್ಮಲ್ಲಾಗಿ ಕಂಟ್ರೋಲ್ ಆಗ್ತವೆ ಫ್ರೆಂಡ್ಸ್. ನೋಡಿ ಫ್ರೆಂಡ್ಸ್, ಇಲ್ಲಿ ನೆಕ್ಸ್ಟು ಈ ಥರ ಪ್ಯಾರೆಟ್ ಗ್ರೀನ್ ಮೋಷನ್ ಇರ್ತದೆ ಅಕ್ಕಿಗಳಲ್ಲಿ. ಈ ಅಕ್ಕಿಗಳಲ್ಲಿ ಈ ಥರ ಒಂದು ಮೋಷನ್ ಹೋಗ್ತಾ ಇರೋದಕ್ಕೆ ಕಾರಣ ಬಂದುಬಿಟ್ಟು ಲಿವರ್ ಇನ್ಫೆಕ್ಷನ್ನು, ಆಮೇಲೆ ಬೈಲ್ ಇನ್ಫೆಕ್ಷನ್ ಅಂತ ಕರಿತೀವಿ. ಇದನ್ನು ರೆಕ್ಟಿಫೈ ಮಾಡ್ಕೊಳ್ಳೋದಕ್ಕೆ ನೀವು ಸೇಮ್ ನಾನು ಹೇಳ್ದಂಗೆ ಅದೇ ಸಿರಪ್ಪು ನಾರ್ಮೆಟ್ರೋಜಿಲ್ಲು ಸಿರಪ್ ಆ್ಯಡ್ ಮಾಡ್ಕೋಬೇಕು. ಅಲ್ಲಿ ಕ್ಲಾವಮ್ ಹಾಕ್ಕೊತಾ ಇದ್ವಿ, ಇಲ್ಲಿ ನಾರ್ಮೆಟ್ರೋಜಿಲ್ ಹಾಕ್ಕೊತೀವಿ. ನಾರ್ಮೆಟ್ರೋಜಿಲ್ ಸಿರಪ್ ಹಾಕ್ಕೊಂಡು O2 ಟ್ಯಾಬ್ಲೆಟು ನೋಡಿ, 2 ಕಾಂಬಿನೇಷನ್ ಒಂದೇ ಅಂತ ಕನ್ಫ್ಯೂಸ್ ಆಗಬೇಡಿ. O2 ಟ್ಯಾಬ್ಲೆಟಲ್ಲಿ ಆಫ್ಲಾಕ್ಸಿನ್ನು ಆರ್ನಿಡಜಾಲ್ ಇರ್ತದೆ. ಆಮೇಲೆ ನಾರ್ಮೆಟ್ರೋಜಿಲ್ ಅಷ್ಟಲ್ಲೇ ಆರ್ನಾಡಿಜಾಲು, ಆಮೇಲೆ ನಾರ್ಫ್ಲಾಕ್ಸಿನ್ ಅಂತ ಇರ್ತದೆ ನಾರ್ಮೆಟ್ರೋಜಿಲ್ ಸಿರಪ್ಪಲ್ಲಿ. ಇಲ್ಲಿ 3 ಥರ ಆ್ಯಂಟಿಬಯೋಟಿಕ್ ಇರೋದ್ರಿಂದ ಈ 2 ತುಂಬ ಚೆನ್ನಾಗಿ ಕೆಲಸ ಮಾಡ್ತದೆ ಈ ಒಂದು ಇನ್ಫೆಕ್ಷನ್ಗೆ. ಇದ್ರ ಜೊತೆಗೆ ನೀವು EVN ಟ್ಯಾಬ್ಲೆಟು ಇಲ್ಲ ಅಂತ ಹೇಳಿದ್ರೆ ಲಿವರ್ ಟಾನಿಕ್ಕು ಒಂದು 3 ಡ್ರಾಪ್ ಕೊಟ್ಕೊತ ಬಂದರೆ ಈ ಒಂದು ಇನ್ಫೆಕ್ಷನ್ನು ಕಡಿಮೆ ಆಗುತ್ತೆ ಫ್ರೆಂಡ್ಸ್. ನೋಡಿ ಫ್ರೆಂಡ್ಸ್, ಇಲ್ಲಿ ಈ ಒಂದು ಇನ್ಫೆಕ್ಷನ್ ಬಂದುಬಿಟ್ಟು ಅಕ್ಕಿಗಳಲ್ಲಿ ಫ್ಲೋರಸೆಂಟ್ ಗ್ರೀನ್ ಬರ್ತಾಯಿದೆ. ಈ ಒಂದು ಫ್ಲೋರಸೆಂಟ್ ಗ್ರೀನ್ ಬಂದುಬಿಟ್ಟು ಲಿವರು ಎಕ್ಸ್ಟ್ರೀಮ್ ಲೆವೆಲಲ್ಲಿ ಇನ್ಫ್ಲಮೇಷನ್ ಅಥವಾ ಇನ್ಫೆಕ್ಷನ್ಗೆ ಗುರಿಯಾದಾಗ ಇದು ಬರ್ತದೆ. ಇದು ಸ್ವಲ್ಪ ಕಷ್ಟ ಆಗ್ತದೆ ಟ್ರೀಟ್ ಮಾಡೋದು. ಇದನ್ನು ನೀವು ಯಾವ ರೀತಿ ಟ್ರೀಟ್ ಮಾಡ್ಕೋಬೋದು ಅಂದರೆ, ಮೊದಲೇ ತೋರಿಸ್ದಂಗೆ ನಾನು ಕ್ಲಾವಮ್ ಸಿರಪ್ಪು ಬೆಳಗ್ಗೆ 3 ಡ್ರಾಪು ಸಾಯಂಕಾಲ 3 ಡ್ರಾಪ್ ಹಾಕಿ, ಆಮೇಲೆ ಇಲ್ಲೊಂದು ಡಾಕ್ಸಿಡ್ ಅಂತ ಒಂದು ಟ್ಯಾಬ್ಲೆಟ್ ತೋರಿಸ್ತೀನಿ. ಈ ಒಂದು ಇದಕ್ಕೆ ಮಾತ್ರ ಡಾಕ್ಸಿಡ್ನ ಬಳಸಿ, ಅದು ಬೆಳಗ್ಗೆ ಕಾಲು ಭಾಗ ಸಾಯಂಕಾಲ ಕಾಲು ಭಾಗ ಹಾಕ್ಕೊಂಡು, ಆಮೇಲೆ ಪ್ಯಾರಾಸೆಟಮಾಲ್ ಅಂತ ಒಂದು ಸಿರಪ್ ತೋರಿಸಿದ್ದೆ, ಅದು ಜ್ವರ ಕಡಿಮೆ ಮಾಡೋದಕ್ಕೆ. ಅದು ಒಂದು 2 ಡ್ರಾಪ್ ಹಾಕ್ಕೊಂಡು EVN ಮಾತ್ರೆನ 200 mg ಬೆಳಗ್ಗೆ 3 ಡ್ರಾಪು ಸಾಯಂಕಾಲ 3 ಡ್ರಾಪು. ಲಿವರ್ ಟಾನಿಕ್ಕು ರಾಗಿ ಗಂಜಿ ಕುಡಿಸಿ ಆದಮೇಲೆ ಲಿವರ್ ಟಾನಿಕ್ಕು ಬೆಳಗ್ಗೆ 2 ml ಸಾಯಂಕಾಲ 2 ml 2 ಡ್ರಾಪು ಬೆಳಗ್ಗೆ 2 ಡ್ರಾಪು ಅಕ್ಕಿಗಳಿಗೆ ಕೊಟ್ಕೊತ ಬಂದರೆ ಅಕ್ಕಿಗಳು ನೋಡಿ ಕ್ಲೀನಾಗಿ ಈ ಥರ ಮೋಷನ್ಗೆ ಕಂಟ್ರೋಲ್ಗೆ ರೆಡಿಯಾಗಿ ಹೆಲ್ತಿಯಾಗಿ ಆ್ಯಕ್ಟಿವ್ ಆಗಿರ್ತವೆ ಫ್ರೆಂಡ್ಸ್. ಇದು ಲಾಸ್ಟಲ್ಲಿ ನಾನು ಹಾಕ್ತಾರೋ ಈ ಒಂದು ವೀಡಿಯೋ ನೋಡಿ, ಇದೆಲ್ಲ ಬರ್ಡ್ಸ್ ರೆಡಿಯಾಗಿರೋದು. ಇದೇ ಒಂದು ಲಾಫ್ಟಲ್ಲಿ ಈ ರೀತಿ 3 ಥರ ಮೋಷನ್ಸ್ ಮಾಡ್ತಾಯಿದ್ವು. ಸ್ವಲ್ಪ ಕಷ್ಟ ಆಗುತ್ತೆ ಟ್ರೀಟ್ ಮಾಡೋದು, ಬಟ್ ನಾನು ತೋರಿಸಿದಂಥ 3 ಮೆಡಿಸಿನ್ಸು ಲಾಫ್ಟಲ್ಲಿ ಇಟ್ಕೊಂಡಿರಿ. ಮೋಷನ್ಸ್ ಚೇಂಜ್ ಆಗ್ತಾ ಇದ್ದಂಗೆಲ್ಲ ನೀವು ಮೆಡಿಸಿನ್ಸ್ ಚೇಂಜ್ ಮಾಡ್ಕೊಂಡು ಟ್ರೀಟ್ ಮಾಡ್ಕೋಬೋದು ಫ್ರೆಂಡ್ಸ್. ಇನ್ ಕೇಸು ಯಾರ್ದಾನ ಲಾಫ್ಟಲ್ಲಿ ಈ ಥರ 3 ಥರ ಮೋಷನ್ಸು ಮಾಡಿ ವೈಟು ಗ್ರೀನೂ ಮಾಡ್ತಾಯಿದೆ ಅನ್ನೋರು, ನಾನಿಲ್ಲಿ ತೋರಿಸ್ತೀನಿ ಒಂದು ಕಾಂಬಿನೇಷನ್ನು. ಮೆಟ್ರೋಜಿಲ್ ಸಿರಪ್ಪು 2 ಡ್ರಾಪು, ಕ್ಲಾವಮ್ ಸಿರಪ್ಪು 2 ಡ್ರಾಪು, ಆಮೇಲೆ O2 ಟ್ಯಾಬ್ಲೆಟು ಕಾಲು ಭಾಗ, ಆಮೇಲೆ ಪ್ಯಾರಾಸೆಟಮಾಲ್ ಸಿರಪ್ಪು ಇಲ್ಲಿ ತೋರಿಸಿದ್ದೀನಿ ನೋಡಿ. ಇದು ಪ್ಯಾರಾಸೆಟಮಾಲ್ ಸಿರಪ್ಪು 2 ಡ್ರಾಪು, ಆಮೇಲೆ ನೆಕ್ಸ್ಟ್ ಕ್ಲಾವಮ್ ಸಿರಪ್ಪು 2 ಡ್ರಾಪ್ಸು 2 ಡ್ರಾಪು, ಆಮೇಲೆ ಇಲ್ಲೊಂದು O2 ಟ್ಯಾಬ್ಲೆಟ್ ಇದೊಂದು ಕಾಲು ಭಾಗ. ನೆಕ್ಸ್ಟ್ ಇದಾದ ನಂತರ ಪ್ಯಾರಾಸೆಟಮಾಲ್ ಸಿರಪ್ಪು ಜ್ವರ ಕಮ್ಮಿ ಆಗೋಕ್ಕೆ. ಜ್ವರ ಇದ್ದರೆ, ಮೈ ಬಿಸಿ ಇಲ್ಲಾಂದರೆ ಏನು ಬೇಡ, ಆಪ್ಷನಲ್ಲು.
ಇಷ್ಟೂ 20 ml ನೀರಲ್ಲಿ ಡೈಲ್ಯೂಟ್ ಮಾಡ್ಕೋಬೇಕು ನೀವು. ಅಂದರೆ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಒಂದೊಂದು ಅಕ್ಕಿಗೆ 10 ml ಕುಡಿಸ್ಬೇಕು. ಒಂದು ಅಕ್ಕಿಗೆ 10 ml, ಇನ್ನೊಂದು ಅಕ್ಕಿಗೆ 10 ml ಕುಡಿಸಿ, ಅದಾದ ನಂತರ ಒಂದು 15 ml ಇಂದ 20 ml ರಾಗಿ ಗಂಜಿನೇ ಕುಡಿಸ್ಬೇಕು. ಇಲ್ಲಾಂದರೆ ಅಕ್ಕಿಗಳಿಗೆ ಸಿವಿಯರಾಗಿ ಸೈಡ್ ಎಫೆಕ್ಟ್ ಆಗುತ್ತೆ. ಸೊ ಇದನ್ನು ನೀವು ಆ ಮೆಡಿಸಿನ್ಸ್ ಕೊಟ್ಟ ತಕ್ಷಣ ರಾಗಿ ಗಂಜಿ ಕುಡಿಸಿ, ಲಿವರ್ ಟಾನಿಕ್ಕು ಯಾವುದಾದ್ರೂ ಒಂದು 2 ಡ್ರಾಪು ಲಿವರ್ ಟಾನಿಕ್ ಕೊಡಿ. ನಿಮ್ಮ ಹತ್ರ ಲಿವ್ 52, ಆ್ಯಡ್ ಲಿವ್, ಬ್ರೋಟಾನ್ ಯಾವುದಿದ್ರೆ ಅದು ಕೊಡಿ. ಇಲ್ಲಿ ಒಂದು ನಾನು ತೋರಿಸ್ತೀನಿ ಆ್ಯಡ್ ಲಿವ್ ಅಂತ, ಅದು ತುಂಬ ಚೆನ್ನಾಗಿ ಎಫೆಕ್ಟಿವ್ ಆಗಿ ಕೆಲಸ ಮಾಡುತ್ತೆ. ಇದನ್ನು ತಗೊಂಡ್ರೆ ಆದಷ್ಟು ಒಳ್ಳೆಯದು. ಇದು ಲಿವರ್ ಪ್ರೊಟೆಕ್ಟಿವ್ ಆಗಿ, ಇದೆಲ್ಲ ಲಿವರಿಂದ ಆಗ್ತಾರೆ ಇನ್ಫೆಕ್ಷನಿಂದ ಆಗಿರೋದ್ರಿಂದ ಈ ಒಂದು ಸಿರಪು ಎಕ್ಸ್ಟ್ರಾಡಿನರಿಯಾಗಿ ಕೆಲಸ ಮಾಡ್ತದೆ ಅಕ್ಕಿಗಳಿಗೆ. ಇದು ಕೊಟ್ಟ ನಂತರ ಅಕ್ಕಿಗಳನ್ನ ಸ್ವಲ್ಪ ಓಡಾಡೋದಕ್ಕೆ ಬಿಡಿ, ಗಾಳಿಗೆ ಆಚೆ ಕಡೆ ಗೂಡಲ್ಲೇ ಕೂಡಾಕಬೇಡಿ, ಬಿಸಿಲಿಗೆ ಇಲ್ಲಾಂದರೆ ಸ್ವಲ್ಪ ಗಾಳಿಗೆ ಬಿಡಿ. ಅಕ್ಕಿಗಳೇನೋ ಜಾಸ್ತಿ ಸುಸ್ತಾಗಿದ್ದರೆ, ಜೀರ್ಣ ಪ್ರಾಬ್ಲಮ್ ಇದ್ದರೆ, ಡೈಜೆಷನ್ ಪ್ರಾಬ್ಲಮ್ಮು ಆ ಥರ ಇದ್ದರೆ ನೋಡಿ, ಇದೊಂದು ಪ್ರೋಬಯೋಟಿಕ್ಕು. ಇದು ಒಂದು ಚಿಟಿಕೆ ಲಾಸ್ಟಲ್ಲಿ ಲಿವರ್ ಟಾನಿಕ್ ಜೊತೆಗೇನೆ ಬೇಕಾದರೆ ಹಾಕ್ಬಿಟ್ಟು ಮಿಕ್ಸ್ ಮಾಡಿ ಕುಡಿಸ್ಬೋದು, ಒಂದು 10 ml ವಾಟ್ರಲ್ಲಿ ಹಾಕ್ಕೊಂಡು. ಇದು ಕೊಡೋದ್ರಿಂದ ಅಕ್ಕಿ ಹೊಟ್ಟೆಯಲ್ಲಿ ಗುಡ್ ಬ್ಯಾಕ್ಟೀರಿಯಾ ಫಾರ್ಮ್ ಆಗುತ್ತೆ. ಯಾರ್ದನ್ನ ಬರ್ಡ್ಸಲ್ಲಿ ವಾಮಿಟಿಂಗ್ ಸೆನ್ಸೇಷನ್ ಇದ್ದರೆ, ವಾಮಿಟಿಂಗ್ ಇದ್ದರೆ ನೋಡಿ, ಇದೊಂದು ಸಿರಪ್ಪು ಆಪ್ಷನಲ್. ಊಟಕ್ಕೂ ಮುಂಚೆನೇ ಎಲ್ಲ ಮೆಡಿಸಿನ್ನು ಮಾಡೋಕ್ಕೂ ಮುಂಚೆ ಇದೊಂದು 2 ಡ್ರಾಪ್ಸ್ ಹಾಕಿ ಒಂದು 1/2 hour ಆದಮೇಲೆ ಅಲ್ಲಿ ಪ್ರಿವಿಯಸ್ಸಲ್ಲಿ ತೋರಿಸಿರ್ತಕ್ಕಂಥ ಮೆಡಿಸಿನ್ಸ್ನ ಹಾಕ್ಕೋಬೇಕು. ಈ ರೀತಿ ಮಾಡಿದ್ರೆ ನಿಮ್ಮ ಅಕ್ಕಿಗಳು ಕಂಪ್ಲೀಟಾಗಿ ರೆಡಿ ಆಗ್ತವೆ ಫ್ರೆಂಡ್ಸ್. ಇದಾದ ನಂತರ ಇವಾಗ ಇಷ್ಟು ಯಾರನ್ನ ಇನ್ಫೆಕ್ಷನ್ಸ್ ಇರೋರು ಟ್ರೀಟ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಪ್ರಿವೆನ್ಷನ್ಗೆ ಯಾವ ರೀತಿ ನಿಮ್ಮ ಅಕ್ಕಿಗಳಲ್ಲಿ ಇಮ್ಯುನಿಟಿನ ಜಾಸ್ತಿ ಮಾಡ್ಕೋಬೇಕು ನೋಡಿ. ಇಮ್ಯುನಿಟಿ ಚೆನ್ನಾಗಿದ್ದರೆ ಏನೇ ಕಾಯಿಲೆ ಬಂದ್ರೂ ಬೇಸಿಕ್ ಮೆಡಿಸಿನಲ್ಲೇ ರೆಡಿ ಆಗುತ್ತೆ. ಅದನ್ನು ಹೆಂಗೆ ಮಾಡೋದು ಅಂತ ನಾನು ತೋರಿಸ್ಕೊಡ್ತೀನಿ.